ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಅಮ್ಮ ಮಾಡೋ ಥರನೇ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಲೇಬೇಕು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಇಲ್ಲಿ ನಾನು ನಿಮಗೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎರಡೂವರೆ ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ರವೆ. ಸೊ ಇಲ್ಲಿ ಚಿರೋಟಿ ರವೆ ಆಗಲಿ ಬನ್ಸಿ ರವೆ ಆಗಲಿ ಯೂಸ್ ಮಾಡಬೇಡಿ, ಮೀಡಿಯಮ್ ರವೆನ ಯೂಸ್ ಮಾಡಬೇಕು. ಆ ರವೆದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ತುಂಬ ಕಪ್ಪಗೆ ಹುರಿಬೇಕು ಅಂತೇನಿಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು ಅಷ್ಟೇ. ಸೊ ನಾನಿಲ್ಲಿ 2.5 ಕಪ್ ರವೆಗೆ 1 ಕೊಬ್ಬರಿನ ತೊಗೊಂಡಿದ್ದೀನಿ, ಫುಲ್ ಕೊಬ್ಬರಿ. ಇನ್ನೂ ಒಂದು ಅರ್ಧ ಕೊಬ್ಬರಿನ ಆ್ಯಡ್ ಮಾಡ್ಕೊತೀನಿ ಅಂದರೂ ಏನು ತೊಂದರೆ ಇಲ್ಲ. ನಾವು ಎಷ್ಟು ಕೊಬ್ಬರಿನ ಆ್ಯಡ್ ಮಾಡ್ತೀವೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನೊಂದು ಕೊಬ್ಬರಿನ ಫುಲ್ ಸಣ್ಣದಾಗಿ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಜಾರಲ್ಲಿ ತುಂಬ ದಪ್ಪ ಹಾಕಿದ್ರೆ ನುರಿಯಲ್ಲ ಅಂಥೇಳಿ. ಇದೇ ಥರ ಸ್ಲೈಸ್ ಆಗಿ ಮಾಡ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ಳಿ ಫಸ್ಟು. ಇಲ್ಲಿ ನಾನು 1 ರೌಂಡ್ ರುಬ್ಕೊಂಡಾದಮೇಲೆ 3 ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಸುತ್ತ ಆಡಿಸ್ಕೊಂಡ್ರೆ ಏಲಕ್ಕಿ ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಪಾತ್ರೆಗೆ ಹುರಿದಿಟ್ಕೊಂಡಿರೋಂತಹ ರವೆನ ಶಿಫ್ಟ್ ಮಾಡಿಕೊಂಡು ಕಾಯಿ ಮತ್ತು ಏಲಕ್ಕಿ ಏನು ರುಬ್ಕೊಂಡಿರ್ತೀರ ಅದನ್ನು ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಕಾಯಿ ರುಬ್ಬಿರೋಂಥದ್ದು ಗಂಟು ಥರ ಇರುತ್ತೆ. ಸೊ ಆ ಗಂಟೆಲ್ಲ ಹೋಗೋ ಥರ ನೀಟಾಗಿ ರವೆ ಜೊತೆ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾವು ಹಾಕಿದಂತಹ ಕೊಬ್ಬರಿದು ಗಂಟು ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಫುಲ್ ನೀಟಾಗಿ ಕೈಯಲ್ಲಿ ಹುಡಿ ಆಗೋ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ರವೆ ಮತ್ತು ಕಾಯಿನ ಅಂತ. ಸೊ ಎಲ್ಲ ಮಿಕ್ಸ್ ಆದಮೇಲೆ ನನಗೆ ಕಂಪ್ಲೀಟಾಗಿ ನಾನಿಲ್ಲಿ ಒಂದು 5 to 6 ಕ್ಯಾಶ್ಯೂಸ್ನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ನೀವು ಬೇಕಂದರೆ ಯಾವುದೇ ನಟ್ಸು, ಬಾದಾಮಿ ಅಥವಾ ದ್ರಾಕ್ಷಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲೊಂದು 5ರಿಂದ 6 ಕ್ಯಾಶ್ಯೂಸ್ ತೊಗೊಂಡು ಅದನ್ನು ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡು ನಾನು ಒಂದು 5 to 6 ಟೇಬಲ್ ಸ್ಪೂನಷ್ಟು ಮನೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಡಾಲ್ಡಾನ ಯೂಸ್ ಮಾಡ್ತಾರೆ, ಆಪ್ಷನಲ್, ನಿಮಗೆ ಯಾವುದು ಸೂಟೇಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಅದೇ ತುಪ್ಪಕ್ಕೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಶ್ಯೂಸ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ತಣ್ಣಗಾಗೋ ಅಷ್ಟರಲ್ಲಿ 1 ಕಪ್ ಶುಗರ್ನ ಏನು ರವೆ ಮಿಕ್ಸ್ ಮಾಡಿಟ್ಟಿರ್ತೀವಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಶುಗರು ಚೆನ್ನಾಗಿ ಆ ರವೆ ಜೊತೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ನಾನೇನು ತುಪ್ಪನ ಕಾಯಿಸಿಟ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಕೊಡಿ ಚೆನ್ನಾಗಿ. ಅದು ಸ್ಪೂನಲ್ಲಾಗಿರಬಹುದು, ಕೈಯಲ್ಲಾದರೂ ಆಗಬಹುದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಹೊಂದ್ಕೊಳ್ಳೋ ರೀತಿಲಿ. ಹಾಗೆ ನಾನಿಲ್ಲಿ 1 ಕಪ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಯೂಸ್ ಮಾಡೋದ್ರಿಂದ ರವೆ ಉಂಡೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದೇ ಸಲ ಪೂರ್ತಿ ಹಾಲನ್ನ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಹಾಲನ್ನ ಹಾಕ್ಕೊಳ್ಳಿ. ಸ್ಪೂನಲ್ಲಿ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ನನ್ನ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮತ್ತೆ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಉಂಡೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬರ್ತಾಯಿದೆ ಅಂಥೇಳಿ. ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ, ಒಡೆದೋಗದೆ ಇರೋ ಥರ ಇದೇ ರೀತಿ ಮಿಕ್ಕಿರೋದೆಲ್ಲದನ್ನು ಉಂಡೆ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ.
ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ರಿಗೂ ಇಷ್ಟ ಆಯಿತು. ಹಾಗೆ ನನಗೂ ತುಂಬ ಇಷ್ಟ ಆಯಿತು. ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.